ಇದಕ್ಕೆ ಸಂಬಂಧಪಟ್ಟ ಕೆಲವು ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ. ದೆಹಲಿ ಸಾಮ್ರಾಜ್ಞಿ ನರೇಂದ್ರ ಮೋದಿ ಅವರ ಕಾಲಾವಧಿಯಲ್ಲಿ ದೆಹಲಿ ಗದ್ದುಗೆ ಸಿಕ್ಕಿಲ್ಲ ಅನ್ನುವಂಥ ಬೇಸರ ಇತ್ತು. ಅದು ದೂರವಾಗಿದೆ. ರೇಖಾ ಗುಪ್ತಾ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಮಹಿಳಾ ಮುಖ್ಯಮಂತ್ರಿ ಆಯ್ಕೆಯಾಗಿರುವಂಥದ್ದು ಭಾಳ ಖುಷಿ ವಿಚಾರ. ದೆಹಲಿಯ 4ನೇ ಮಹಿಳಾ ಸಿಎಂ ಆಗಲಿದ್ದಾರೆ ರೇಖಾ ಗುಪ್ತಾ. ಶೀಲಾ ದೀಕ್ಷಿತ್ ಕಾಂಗ್ರೆಸ್ನಿಂದ, ಅವರ ಪುತ್ರನೇ ಸಂದೀಪ್ ದೀಕ್ಷಿತ್ ಅವರು ಕೂಡ ಕೇಜ್ರಿವಾಲ್ ವಿರುದ್ಧ ಸ್ಪರ್ಧೆ ಮಾಡಿದರು. ಆಮೇಲೆ ಪರ್ವೇಶ್ ವರ್ಮಾ ವಿರುದ್ಧ ಕೂಡ ಸ್ಪರ್ಧೆ ಮಾಡಿದರು. ಏನಾಗಿತ್ತು, ಡೆಲ್ಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಏನು ಸ್ಪರ್ಧೆ ಮಾಡಿದರು, ಅದೇ ಸ್ಥಾನಕ್ಕೆ ಪರ್ವೇಶ್ ವರ್ಮಾ ಕೂಡ ಸ್ಪರ್ಧೆ ಮಾಡಿದರು. ಅದೇ ಸ್ಥಾನಕ್ಕೆ ಸಂದೀಪ್ ದೀಕ್ಷಿತ್ ಕೂಡ ಸ್ಪರ್ಧೆ ಮಾಡಿದರು. ಒಬ್ಬರು ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗಿದ್ದಂಥವರು, ಪರ್ವೇಶ್ ವರ್ಮಾ ಸಾಹಿಬ್ ಸಿಂಗ್ ವರ್ಮಾ ಅವರ ಮಗ ಅವರು, ಸಂದೀಪ್ ದೀಕ್ಷಿತ್ ಶೀಲಾ ದೀಕ್ಷಿತ್ ಅವರ ಮಗ. ಹಾಗಾಗಿ ಭಾಳ ರೋಚಕವಾಗಿತ್ತು. ಪರ್ವೇಶ್ ವರ್ಮಾ ಅಲ್ಲಿ ಗೆದ್ದಿದ್ರು, ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತಿತ್ತು. ಆದರೆ ಕೊನೆ ಗಳಿಗೆಯಲ್ಲಿ ಮಹಿಳಾ ಮಣಿಗಳನ್ನು ಮುಖ್ಯಮಂತ್ರಿ ಮಾಡ್ತಾರೆ ಅಂತೇಳಿ ಈಗ ಇವರು ಮುಖ್ಯಮಂತ್ರಿ ಆಗಿದ್ದಾರೆ. ಶೀಲಾ ದೀಕ್ಷಿತ್, ಸುಷ್ಮಾ ಸ್ವರಾಜ್, ಅತಿಶಿ ಬಳಿಕ ರೇಖಾಗೆ ಪಟ್ಟ 4ನೇ ಮಹಿಳಾ ಮುಖ್ಯಮಂತ್ರಿ. ಅತಿಶಿದ್ ಮರ್ತೋಗಿತ್ತು, ಯಾಕೆಂದರೆ ಇತ್ತೀಚೆಗಾಗಿದ್ದಲ್ವಾ. ವಿದ್ಯಾರ್ಥಿ ಜೀವನದಿಂದಲೇ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದರು ರೇಖಾ ಗುಪ್ತಾ ವೈಶ್ಯ ಸಮುದಾಯಕ್ಕೆ ಸೇರಿದವರು. ಇದೊಂದು ಜಾತಿ ಬದ್ದೇ ಬರುತ್ತೆ ರೀ, ಯಾಕೆಂದರೆ ಅದು ಹಾಸ್ಯಕ್ಕಾಗ್ಬಿಟ್ಟಿದೆ. ನಮ್ಮ ರಾಜಕಾರಣಿಗಳು ಅದನ್ನು ಭಾಳ ಜಾಸ್ತಿ ಮಾಡಿದ್ದಾರೆ. ಆಮೇಲೆ DU ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆಯಾಗಿದ್ದರು ರೇಖಾ. ಜೊತೆಗೆ BJP ಮಹಿಳಾ ಮೋರ್ಚಾ ನಾಯಕಿ, ಉಪಾಧ್ಯಕ್ಷೆಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ರೇಖಾ ಹೆಸರನ್ನು ಪ್ರಸ್ತಾಪ ಮಾಡಿದ್ದು RSS ನಾಯಕರು. ಶಾಲಿಮಾರ್ ಬಾಗ್ನಿಂದ ಸ್ಪರ್ಧಿಸಿ ರೇಖಾ ಗುಪ್ತಾ ಗೆದ್ದಿದ್ರು. ಆಮ್ ಆದ್ಮಿಯ ಬಂಧನಾ ಕುಮಾರಿ ವಿರುದ್ಧ ಗೆದ್ದಿದ್ರು ರೇಖಾ. ದೇವನ್ನು ಹೇಳಿದ್ದೆ ನಾನು, ಅತಿ ಹೆಚ್ಚು 29,595 ಮತಗಳಿಂದ ಗೆದ್ದಿದ್ರು ರೇಖಾ ಗುಪ್ತಾ. 29,595 ಮತಗಳಿಂದ ಗೆದ್ದಿದ್ರು ರೇಖಾ ಗುಪ್ತಾ. ಹಾಗಾಗಿ ಮಹಿಳಾ ಮೋರ್ಚಾ ಉಪಾಧ್ಯಕ್ಷೆಯಾಗಿ ಕೆಲಸ ಮಾಡಿದ್ದಾರೆ. RSSಗೆ ಇವರ ಬಗ್ಗೆ ಒಳ್ಳೆಯ ಒಪಿನಿಯನ್ ಇದೆ. ಸೊ ಹಾಗಾಗಿ ಹೊಸ ಮುಖ್ಯಮಂತ್ರಿ ದೆಹಲಿ ಸಾಮ್ರಾಜ್ಞಿ ರೇಖಾ ನೂತನ ಮುಖ್ಯಮಂತ್ರಿ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟ ಕೆಲವು ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ. ದೆಹಲಿ ಸಾಮ್ರಾಜ್ಞಿ ನರೇಂದ್ರ ಮೋದಿ ಅವರ ಕಾಲಾವಧಿಯಲ್ಲಿ ದೆಹಲಿ ಗದ್ದುಗೆ ಸಿಕ್ಕಿಲ್ಲ ಅನ್ನುವಂಥ ಬೇಸರ ಇತ್ತು. ಅದು ದೂರವಾಗಿದೆ. ರೇಖಾ ಗುಪ್ತಾ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಮಹಿಳಾ ಮುಖ್ಯಮಂತ್ರಿ ಆಯ್ಕೆಯಾಗಿರುವಂಥದ್ದು ಭಾಳ ಖುಷಿ ವಿಚಾರ. ದೆಹಲಿಯ 4ನೇ ಮಹಿಳಾ ಸಿಎಂ ಆಗಲಿದ್ದಾರೆ ರೇಖಾ ಗುಪ್ತಾ. ಶೀಲಾ ದೀಕ್ಷಿತ್ ಕಾಂಗ್ರೆಸ್ನಿಂದ, ಅವರ ಪುತ್ರನೇ ಸಂದೀಪ್ ದೀಕ್ಷಿತ್ ಅವರು ಕೂಡ ಕೇಜ್ರಿವಾಲ್ ವಿರುದ್ಧ ಸ್ಪರ್ಧೆ ಮಾಡಿದರು. ಆಮೇಲೆ ಪರ್ವೇಶ್ ವರ್ಮಾ ವಿರುದ್ಧ ಕೂಡ ಸ್ಪರ್ಧೆ ಮಾಡಿದರು. ಏನಾಗಿತ್ತು, ಡೆಲ್ಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಏನು ಸ್ಪರ್ಧೆ ಮಾಡಿದರು, ಅದೇ ಸ್ಥಾನಕ್ಕೆ ಪರ್ವೇಶ್ ವರ್ಮಾ ಕೂಡ ಸ್ಪರ್ಧೆ ಮಾಡಿದರು. ಅದೇ ಸ್ಥಾನಕ್ಕೆ ಸಂದೀಪ್ ದೀಕ್ಷಿತ್ ಕೂಡ ಸ್ಪರ್ಧೆ ಮಾಡಿದರು. ಒಬ್ಬರು ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗಿದ್ದಂಥವರು, ಪರ್ವೇಶ್ ವರ್ಮಾ ಸಾಹಿಬ್ ಸಿಂಗ್ ವರ್ಮಾ ಅವರ ಮಗ ಅವರು, ಸಂದೀಪ್ ದೀಕ್ಷಿತ್ ಶೀಲಾ ದೀಕ್ಷಿತ್ ಅವರ ಮಗ. ಹಾಗಾಗಿ ಭಾಳ ರೋಚಕವಾಗಿತ್ತು. ಪರ್ವೇಶ್ ವರ್ಮಾ ಅಲ್ಲಿ ಗೆದ್ದಿದ್ರು, ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತಿತ್ತು. ಆದರೆ ಕೊನೆ ಗಳಿಗೆಯಲ್ಲಿ ಮಹಿಳಾ ಮಣಿಗಳನ್ನು ಮುಖ್ಯಮಂತ್ರಿ ಮಾಡ್ತಾರೆ ಅಂತೇಳಿ ಈಗ ಇವರು ಮುಖ್ಯಮಂತ್ರಿ ಆಗಿದ್ದಾರೆ. ಶೀಲಾ ದೀಕ್ಷಿತ್, ಸುಷ್ಮಾ ಸ್ವರಾಜ್, ಅತಿಶಿ ಬಳಿಕ ರೇಖಾಗೆ ಪಟ್ಟ 4ನೇ ಮಹಿಳಾ ಮುಖ್ಯಮಂತ್ರಿ. ಅತಿಶಿದ್ ಮರ್ತೋಗಿತ್ತು, ಯಾಕೆಂದರೆ ಇತ್ತೀಚೆಗಾಗಿದ್ದಲ್ವಾ. ವಿದ್ಯಾರ್ಥಿ ಜೀವನದಿಂದಲೇ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದರು ರೇಖಾ ಗುಪ್ತಾ ವೈಶ್ಯ ಸಮುದಾಯಕ್ಕೆ ಸೇರಿದವರು. ಇದೊಂದು ಜಾತಿ ಬದ್ದೇ ಬರುತ್ತೆ ರೀ, ಯಾಕೆಂದರೆ ಅದು ಹಾಸ್ಯಕ್ಕಾಗ್ಬಿಟ್ಟಿದೆ. ನಮ್ಮ ರಾಜಕಾರಣಿಗಳು ಅದನ್ನು ಭಾಳ ಜಾಸ್ತಿ ಮಾಡಿದ್ದಾರೆ. ಆಮೇಲೆ DU ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆಯಾಗಿದ್ದರು ರೇಖಾ. ಜೊತೆಗೆ BJP ಮಹಿಳಾ ಮೋರ್ಚಾ ನಾಯಕಿ, ಉಪಾಧ್ಯಕ್ಷೆಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ರೇಖಾ ಹೆಸರನ್ನು ಪ್ರಸ್ತಾಪ ಮಾಡಿದ್ದು RSS ನಾಯಕರು. ಶಾಲಿಮಾರ್ ಬಾಗ್ನಿಂದ ಸ್ಪರ್ಧಿಸಿ ರೇಖಾ ಗುಪ್ತಾ ಗೆದ್ದಿದ್ರು. ಆಮ್ ಆದ್ಮಿಯ ಬಂಧನಾ ಕುಮಾರಿ ವಿರುದ್ಧ ಗೆದ್ದಿದ್ರು ರೇಖಾ. ದೇವನ್ನು ಹೇಳಿದ್ದೆ ನಾನು, ಅತಿ ಹೆಚ್ಚು 29,595 ಮತಗಳಿಂದ ಗೆದ್ದಿದ್ರು ರೇಖಾ ಗುಪ್ತಾ. 29,595 ಮತಗಳಿಂದ ಗೆದ್ದಿದ್ರು ರೇಖಾ ಗುಪ್ತಾ. ಹಾಗಾಗಿ ಮಹಿಳಾ ಮೋರ್ಚಾ ಉಪಾಧ್ಯಕ್ಷೆಯಾಗಿ ಕೆಲಸ ಮಾಡಿದ್ದಾರೆ. RSSಗೆ ಇವರ ಬಗ್ಗೆ ಒಳ್ಳೆಯ ಒಪಿನಿಯನ್ ಇದೆ. ಸೊ ಹಾಗಾಗಿ ಹೊಸ ಮುಖ್ಯಮಂತ್ರಿ ದೆಹಲಿ ಸಾಮ್ರಾಜ್ಞಿ ರೇಖಾ ನೂತನ ಮುಖ್ಯಮಂತ್ರಿ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟ ಕೆಲವು ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ. ದೆಹಲಿ ಸಾಮ್ರಾಜ್ಞಿ ನರೇಂದ್ರ ಮೋದಿ ಅವರ ಕಾಲಾವಧಿಯಲ್ಲಿ ದೆಹಲಿ
ಗದ್ದುಗೆ ಸಿಕ್ಕಿಲ್ಲ ಅನ್ನುವಂಥ ಬೇಸರ ಇತ್ತು, ಅದು ದೂರವಾಗಿದೆ. ರೇಖಾ ಗುಪ್ತಾ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಮಹಿಳಾ ಮುಖ್ಯಮಂತ್ರಿ ಆಯ್ಕೆಯಾಗಿರುವಂಥದ್ದು ಭಾಳ ಖುಷಿ ವಿಚಾರ. ದೆಹಲಿಯ 4ನೇ ಮಹಿಳಾ ಸಿಎಂ ಆಗಲಿದ್ದಾರೆ ರೇಖಾ ಗುಪ್ತಾ. ಶೀಲಾ ದೀಕ್ಷಿತ್ ಕಾಂಗ್ರೆಸ್ನಿಂದ, ಅವರ ಪುತ್ರನೇ ಸಂದೀಪ್ ದೀಕ್ಷಿತ್ ಅವರು ಕೂಡ ಕೇಜ್ರಿವಾಲ್ ವಿರುದ್ಧ ಸ್ಪರ್ಧೆ ಮಾಡಿದರು. ಆಮೇಲೆ ಪರ್ವೇಶ್ ವರ್ಮಾ ವಿರುದ್ಧ ಕೂಡ ಸ್ಪರ್ಧೆ ಮಾಡಿದರು. ಏನಾಗಿತ್ತು, ಡೆಲ್ಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಏನು ಸ್ಪರ್ಧೆ ಮಾಡಿದರು, ಅದೇ ಸ್ಥಾನಕ್ಕೆ ಪರ್ವೇಶ್ ವರ್ಮಾ ಕೂಡ ಸ್ಪರ್ಧೆ ಮಾಡಿದರು. ಅದೇ ಸ್ಥಾನಕ್ಕೆ ಸಂದೀಪ್ ದೀಕ್ಷಿತ್ ಕೂಡ ಸ್ಪರ್ಧೆ ಮಾಡಿದರು. ಒಬ್ಬರು ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗಿದ್ದಂಥವರು, ಪರ್ವೇಶ್ ವರ್ಮಾ ಸಾಹೇಬ್ ಸಿಂಗ್ ವರ್ಮಾ ಅವರ ಮಗ ಅವರು. ಸಂದೀಪ್ ದೀಕ್ಷಿತ್ ಶೀಲಾ ದೀಕ್ಷಿತ್ ಅವರ ಮಗ. ಹಾಗಾಗಿ ಭಾಳ ರೋಚಕವಾಗಿತ್ತು. ಪರ್ವೇಶ್ ವರ್ಮಾ ಅಲ್ಲಿ ಗೆದ್ದಿದ್ರು, ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತಿತ್ತು. ಆದರೆ ಕೊನೆ ಗಳಿಗೆಯಲ್ಲಿ ಮಹಿಳಾ ಮಣಿಗಳನ್ನು ಮುಖ್ಯಮಂತ್ರಿ ಮಾಡ್ತಾರೆ ಅಂತೇಳಿ ಈಗ ಇವರು ಮುಖ್ಯಮಂತ್ರಿ ಆಗಿದ್ದಾರೆ. ಶೀಲಾ ದೀಕ್ಷಿತ್, ಸುಷ್ಮಾ ಸ್ವರಾಜ್, ಅತಿಶಿ ಬಳಿಕ ರೇಖಾಗೆ ಪಟ್ಟ 4ನೇ ಮಹಿಳಾ ಮುಖ್ಯಮಂತ್ರಿ. ಅತಿಶಿದ್ ಮರ್ತೋಗಿತ್ತು, ಯಾಕೆಂದರೆ ಇತ್ತೀಚೆಗಾಗಿದ್ದಲ್ವಾ. ವಿದ್ಯಾರ್ಥಿ ಜೀವನದಿಂದಲೇ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದರು ರೇಖಾ ಗುಪ್ತಾ ವೈಶ್ಯ ಸಮುದಾಯಕ್ಕೆ ಸೇರಿದವರು. ಇದೊಂದು ಜಾತಿ ಬದ್ದೇ ಬರುತ್ತೆ ರೀ, ಯಾಕೆಂದರೆ ಅದು ಹಾಸ್ಯಕ್ಕಾಗ್ಬಿಟ್ಟಿದೆ. ನಮ್ಮ ರಾಜಕಾರಣಿಗಳು ಅದನ್ನು ಭಾಳ ಜಾಸ್ತಿ ಮಾಡಿದ್ದಾರೆ. ಆಮೇಲೆ DU ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆಯಾಗಿದ್ದರು ರೇಖಾ. ಜೊತೆಗೆ BJP ಮಹಿಳಾ ಮೋರ್ಚಾ ನಾಯಕಿ, ಉಪಾಧ್ಯಕ್ಷೆಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ರೇಖಾ ಹೆಸರನ್ನು ಪ್ರಸ್ತಾಪ ಮಾಡಿದ್ದು RSS ನಾಯಕರು. ಶಾಲಿಮಾರ್ ಬಾಗ್ನಿಂದ ಸ್ಪರ್ಧಿಸಿ ರೇಖಾ ಗುಪ್ತಾ ಗೆದ್ದಿದ್ರು. ಆಮ್ ಆದ್ಮಿಯ ಬಂಧನಾ ಕುಮಾರಿ ವಿರುದ್ಧ ಗೆದ್ದಿದ್ರು ರೇಖಾ. ದೇವನ್ನು ಹೇಳಿದ್ದೆ ನಾನು, ಅತಿ ಹೆಚ್ಚು 29,595 ಮತಗಳಿಂದ ಗೆದ್ದಿದ್ರು ರೇಖಾ ಗುಪ್ತಾ. 29,595 ಮತಗಳಿಂದ ಗೆದ್ದಿದ್ರು ರೇಖಾ ಗುಪ್ತಾ. ಹಾಗಾಗಿ ಮಹಿಳಾ ಮೋರ್ಚಾ ಉಪಾಧ್ಯಕ್ಷೆಯಾಗಿ ಕೆಲಸ ಮಾಡಿದ್ದಾರೆ. RSSಗೆ ಇವರ ಬಗ್ಗೆ ಒಳ್ಳೆಯ ಒಪಿನಿಯನ್ ಇದೆ. ಸೊ ಹಾಗಾಗಿ ಹೊಸ ಮುಖ್ಯಮಂತ್ರಿ ದೆಹಲಿ ಸಾಮ್ರಾಜ್ಞಿ ರೇಖಾ ನೂತನ ಮುಖ್ಯಮಂತ್ರಿ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟ ಕೆಲವು ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ. ದೆಹಲಿ ಸಾಮ್ರಾಜ್ಞಿ ನರೇಂದ್ರ ಮೋದಿ ಅವರ ಕಾಲಾವಧಿಯಲ್ಲಿ ದೆಹಲಿ ಗದ್ದುಗೆ ಸಿಕ್ಕಿಲ್ಲ ಅನ್ನುವಂಥ ಬೇಸರ ಇತ್ತು, ಅದು ದೂರವಾಗಿದೆ. ರೇಖಾ ಗುಪ್ತಾ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಮಹಿಳಾ ಮುಖ್ಯಮಂತ್ರಿ ಆಯ್ಕೆಯಾಗಿರುವಂಥದ್ದು ಭಾಳ ಖುಷಿ ವಿಚಾರ. ದೆಹಲಿಯ 4ನೇ ಮಹಿಳಾ ಸಿಎಂ ಆಗಲಿದ್ದಾರೆ ರೇಖಾ ಗುಪ್ತಾ. ಶೀಲಾ ದೀಕ್ಷಿತ್ ಕಾಂಗ್ರೆಸ್ನಿಂದ, ಅವರ ಪುತ್ರನೇ ಸಂದೀಪ್ ದೀಕ್ಷಿತ್ ಅವರು ಕೂಡ ಕೇಜ್ರಿವಾಲ್ ವಿರುದ್ಧ ಸ್ಪರ್ಧೆ ಮಾಡಿದರು. ಆಮೇಲೆ ಪರ್ವೇಶ್ ವರ್ಮಾ ವಿರುದ್ಧ ಕೂಡ ಸ್ಪರ್ಧೆ ಮಾಡಿದರು. ಏನಾಗಿತ್ತು, ಡೆಲ್ಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಏನು ಸ್ಪರ್ಧೆ ಮಾಡಿದರು, ಅದೇ ಸ್ಥಾನಕ್ಕೆ ಪರ್ವೇಶ್ ವರ್ಮಾ ಕೂಡ ಸ್ಪರ್ಧೆ ಮಾಡಿದರು. ಅದೇ ಸ್ಥಾನಕ್ಕೆ ಸಂದೀಪ್ ದೀಕ್ಷಿತ್ ಕೂಡ ಸ್ಪರ್ಧೆ ಮಾಡಿದರು. ಒಬ್ಬರು ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗಿದ್ದಂಥವರು, ಪರ್ವೇಶ್ ವರ್ಮಾ ಸಾಹೇಬ್ ಸಿಂಗ್ ವರ್ಮಾ ಅವರ ಮಗ ಅವರು. ಸಂದೀಪ್ ದೀಕ್ಷಿತ್ ಶೀಲಾ ದೀಕ್ಷಿತ್ ಅವರ ಮಗ. ಹಾಗಾಗಿ ಭಾಳ ರೋಚಕವಾಗಿತ್ತು. ಪರ್ವೇಶ್ ವರ್ಮಾ ಅಲ್ಲಿ ಗೆದ್ದಿದ್ರು, ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತಿತ್ತು. ಆದರೆ ಕೊನೆ ಗಳಿಗೆಯಲ್ಲಿ ಮಹಿಳಾ ಮಣಿಗಳನ್ನು ಮುಖ್ಯಮಂತ್ರಿ ಮಾಡ್ತಾರೆ ಅಂತೇಳಿ ಈಗ ಇವರು ಮುಖ್ಯಮಂತ್ರಿ ಆಗಿದ್ದಾರೆ. ಶೀಲಾ ದೀಕ್ಷಿತ್, ಸುಷ್ಮಾ ಸ್ವರಾಜ್, ಅತಿಶಿ ಬಳಿಕ ರೇಖಾಗೆ ಪಟ್ಟ 4ನೇ ಮಹಿಳಾ ಮುಖ್ಯಮಂತ್ರಿ. ಅತಿಶಿದ್ ಮರ್ತೋಗಿತ್ತು, ಯಾಕೆಂದರೆ ಇತ್ತೀಚೆಗಾಗಿದ್ದಲ್ವಾ. ವಿದ್ಯಾರ್ಥಿ ಜೀವನದಿಂದಲೇ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದರು ರೇಖಾ ಗುಪ್ತಾ ವೈಶ್ಯ ಸಮುದಾಯಕ್ಕೆ ಸೇರಿದವರು. ಇದೊಂದು ಜಾತಿ ಬದ್ದೇ ಬರುತ್ತೆ ರೀ, ಯಾಕೆಂದರೆ ಅದು ಹಾಸ್ಯಕ್ಕಾಗ್ಬಿಟ್ಟಿದೆ. ನಮ್ಮ ರಾಜಕಾರಣಿಗಳು ಅದನ್ನು ಭಾಳ ಜಾಸ್ತಿ ಮಾಡಿದ್ದಾರೆ. ಆಮೇಲೆ DU ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆಯಾಗಿದ್ದರು ರೇಖಾ. ಜೊತೆಗೆ BJP ಮಹಿಳಾ ಮೋರ್ಚಾ ನಾಯಕಿ, ಉಪಾಧ್ಯಕ್ಷೆಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ರೇಖಾ ಹೆಸರನ್ನು ಪ್ರಸ್ತಾಪ ಮಾಡಿದ್ದು RSS ನಾಯಕರು. ಶಾಲಿಮಾರ್ ಬಾಗ್ನಿಂದ ಸ್ಪರ್ಧಿಸಿ ರೇಖಾ ಗುಪ್ತಾ ಗೆದ್ದಿದ್ರು. ಆಮ್ ಆದ್ಮಿಯ ಬಂಧನಾ ಕುಮಾರಿ ವಿರುದ್ಧ ಗೆದ್ದಿದ್ರು ರೇಖಾ. ದೇವನ್ನು ಹೇಳಿದ್ದೆ ನಾನು, ಅತಿ ಹೆಚ್ಚು 29,595 ಮತಗಳಿಂದ ಗೆದ್ದಿದ್ರು ರೇಖಾ ಗುಪ್ತಾ. 29